ಇವತ್ತಿನ ಕಾರ್ಯಕ್ರಮ ಈ ಹಲವಾರು ಸಂಗತಿಗಳಿಗೆ ಸಾಕ್ಷಿಯಾಯಿತು. ಅದರಲ್ಲೂ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಸಿದ್ದರಾಮಯ್ಯನವರು ಭಾಷಣಕ್ಕೆ ಅಂತ ಎದ್ದು ನಿಂತು ಭಾಷಣ ಶುರು ಮಾಡಿದರು. ಆದರೆ ಭಾಷಣ ಶುರು ಆಗ್ತಿದ್ದಂಗೆನೇ ಡಿ ಕೆ ಶಿವಕುಮಾರ್ ತಮ್ಮ ಆಸನವನ್ನು ಬಿಟ್ಟು ಮೋದಿಯವರ ಪಕ್ಕದ ಆಸನದಲ್ಲಿ ಬಂದು ಕೂತು ಹಲವಾರು ಸಂಗತಿಗಳನ್ನು ಮಾತಾಡಿದ್ರು. ಯಾವುದೋ ಫೈಲ್ ತೋರಿಸಿದ್ರು, ಒಂದಷ್ಟು ಸಂಗತಿಗಳನ್ನು ಹೇಳಿದರು. ಮೋದಿನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ತಲೆ ಆರಿಸಿದ್ರು, ಹೌದು ಅಂತ. ಇದು ಭಾಳ ಗಮನ ಸೆಳೆಯಿತು. ನೋಡಿ, ಒಂದು ಕಡೆ ಭಾಷಣ ನಡೀತಾ ಇದೆ, ಇನ್ನೊಂದು ಕಡೆ ಇವರಿಬ್ಬರ ಗುಸುಗುಸು ಶುರುವಾಗಿದೆ. ನಮಸ್ಕಾರಗಳು. ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಎಲ್ಲರಿಗೂ ನಮಸ್ಕಾರಗಳು. ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಎಲ್ಲರಿಗೂ ಇದು ಸಂಗತಿ. ನೋಡಿ, ಅಕ್ಕಪಕ್ಕ ಆಗದಿರುವಂಥವರೇ ಬಹಳಷ್ಟು ಜನ ಕೂತ್ಕೊಂಡಿದ್ರು. ಅದು ಕೂಡ ಗಮನಿಸಬೇಕಾದಂಥ ಸಂಗತಿ. ಒಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂತ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಪಕ್ಕದಲ್ಲೇ ಮುಖ್ಯಮಂತ್ರಿಗಳು ಕೂತಿದ್ರು. ಮುಖ್ಯಮಂತ್ರಿಗಳು ಎದ್ದು ಹೋಗಿದ್ದೇ ತಡ, ಡಿ ಕೆ ಶಿವಕುಮಾರ್ ಲಘು ಬಗೆಯಿಂದ ಎದ್ದು ಬಂದು ಪ್ರಧಾನಮಂತ್ರಿಯವರ ಪಕ್ಕದಲ್ಲಿ ಕೂತ್ಕೊಂಡಿದ್ದು. ಈ ಕಡೆಗೆ ಪ್ರಧಾನಮಂತ್ರಿಯವರು, ಆ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ. ಇವರಿಬ್ಬರು ಮಾತಾಡ್ತಾ ಕೂತ್ಕೊಂಡಂಥ ಸಂದರ್ಭದಲ್ಲೇ ಒಂದು ಕಡೆಗೆ ಕುಮಾರಸ್ವಾಮಿ ಮತ್ತು ಸೋಮಣ್ಣ ಮಾತಾಡೋಕ್ಕೆ ಶುರು ಮಾಡಿದ್ರು. ಪ್ರಶ್ನೆ ಬೇರೆ, ಏನನ್ನು ತೋರಿಸಿದ್ರು, ಯಾವ ವಿವರಗಳನ್ನು ಹೇಳಿದರು ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅದು ಯಾವುದು ಕೂಡ ಗೊತ್ತಾಗಿಲ್ಲ. ಪ್ರಶ್ನೆ ಬೇರೆ. ಆದರೆ ಒಂದಷ್ಟು ಸಂಗತಿಗಳನ್ನು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಪ್ರಧಾನಿಯವರಿಗೆ ಸಂದೇಶವನ್ನು ಮುಟ್ಟಿಸಿದರು. ಪ್ರಧಾನಮಂತ್ರಿಯವರು ಕೂಡ ಹೌದು ಅನ್ನುವಂಥ ಮಾತನಾಡಿದರು. ಇದು ಸಂಗತಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ, ಇವತ್ತಿನ ಕಾರ್ಯಕ್ರಮ ಹಲವಾರು ಇಂಥ ರೋಚಕ ಸಂಗತಿಗಳಿಗೆ ಸಾಕ್ಷಿ ಆಗಿದೆ. ಪ್ರಧಾನಮಂತ್ರಿಗಳಾದ